ಸುದೀಪ್ ಅವರ ಒಂದು ಇಡೀ ಕೆರಿಯರ್ ಅಲ್ಲೇ ನಂಬರ್ 1 ಮೂವಿ ಮ್ಯಾಕ್ಸಿಮಮ್ ಚೆನ್ನಾಗಿದೆ ಮೂವಿ. ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದಂತಹ ಒಂದು ಮ್ಯಾಕ್ಸ್ ಫಿಲ್ಮ್ ಡಿಸೆಂಬರ್ 25ರಂದು ರಿಲೀಸ್ ಆಯಿತು. ಮ್ಯಾಕ್ಸ್ ಸಿನಿಮಾವನ್ನ ನೋಡಿ ನಿಮಗೆ ಕನ್ನಡದಲ್ಲಿ ರಿವ್ಯೂ ಕೊಡ್ತಾ ಇದ್ದೇನೆ. ಮ್ಯಾಕ್ಸ್ ಸುದೀಪ್ ಅವರು ನಟನೆ ಮಾಡಿ ಬಹಳ ಕುತೂಹಲದಿಂದ ಕಾಯ್ದಿದ್ದಂತಹ ಒಂದು ಸಿನಿಮಾ ಅಂತಂದ್ರೆ ಒಂದು ಮ್ಯಾಕ್ಸ್ ಅಂತಾನೆ ಹೇಳ್ಬೋದು. ಹಾಗೇನೆ ಈ ಒಂದು ಡಿಸೆಂಬರ್ 25ರಂದು ಒಂದು ಕ್ರಿಸ್ಮಸ್ ಹಬ್ಬ, ಎಲ್ರಿಗೂ ಸಂಭ್ರಮ ಅಂತಾನೆ ಹೇಳ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಸುದೀಪ್ ಅವರ ಫ್ಯಾನ್ಸ್ ಗಳಿಗೆ ತುಂಬಾನೇ ಭರ್ಜರಿ ಸಂಭ್ರಮ ಅಂತಾನೆ ಹೇಳ್ಬೋದು. ಹಾಗೇನೆ ಈ ಒಂದು ಮ್ಯಾಕ್ಸ್ ಚಿತ್ರದ ರಿವ್ಯೂಸ್ ಅನ್ನ ಹಾಗೇನೆ ಪಬ್ಲಿಕ್ ರಿವ್ಯೂಸ್ ಅನ್ನ ಈ ವಿಡಿಯೋದ ಮುಖಾಂತರ ಕೊಡ್ತಿದ್ದೇನೆ. ಹಾಗೇನೆ ನಾನು ನೋಡಿದಂತ ಮ್ಯಾಕ್ಸ್ ಸಿನಿಮಾ ಹೇಗಿತ್ತು ಅಂತೇಳಿ ನನ್ನ ಒಂದು ಅಭಿಪ್ರಾಯವನ್ನು ಕೂಡ ಈ ವಿಡಿಯೋದ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಶರತ್ ಮಾತಾಡ್ತಿದ್ದೇನೆ. ಶರತ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಒತ್ತಿ. ಇದರಿಂದ ನಾನು ಮಾಡುವಂತ ಹೊಸ ವಿಡಿಯೋ ನಿಮ್ಗೆ ಬೇಗನೆ ಬರುತ್ತೆ. ಫಸ್ಟ್ಗೆ ಮ್ಯಾಕ್ಸ್ ಒಂದು ಫುಲ್ ಆಕ್ಷನ್ ಮೂವಿ ಆಗಿದೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿದೆ. ಸುದೀಪ್ ಅವರ ಫೈಟ್ ಸೀನ್ ನಲ್ಲಿ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಒಂದು ಐಟಮ್ ಸಾಂಗ್ ಇರುತ್ತೆ. ಐಟಮ್ ಸಾಂಗ್ ಯಾಕೋ ಅದಕ್ಕೆ ಆ ಒಂದು ಸಿಚುವೇಶನ್ಗೆ ಲಿಂಕ್ ಆಗಿಲ್ಲ ಅನ್ನೋ ಇದು ಕ್ಲಾರಿಟಿ ನಂಗೆ ಸಿಕ್ತು. ಈ ಒಂದು ಮ್ಯಾಕ್ಸ್ ಏನಂತ ಫುಲ್ ಮಾಸ್ ಆಗಿರುವಂತಹ ಒಂದು ಕಂಟೆಂಟ್ ಆಗಿದೆ, ಮೂವಿ ಆಗಿದೆ. ಹಾಗೆ ಈ ಒಂದು ಮ್ಯಾಕ್ಸ್ ಅಲ್ಲಿ ಫುಲ್ ನೈಟ್ ಅಲ್ಲಿ ಶೂಟ್ ಮಾಡಿದಂತಹ ಒಂದು ಈ ಒಂದು ಫಿಲ್ಮ್ ಆಗಿದೆ. ಹಾಗೆಯೇ ಕತೆ ಅಂತೂ ತುಂಬಾ ಇದೆ, ತುಂಬಾ ಸಖತ್ತಾಗಿದೆ ಕತೆ ಅಂತೂ. ಹಾಗೆಯೇ ಓವರ್ ಆಲ್ ಕಂಟೆಂಟ್ ನೋಡಿದ್ರೆ ಸ್ಟಾರ್ಟಿಂಗ್ ಇಂದ ಒಂದು ಸೆಕೆಂಡ್ ಹಾಫ್ ತನಕ ಚೆನ್ನಾಗಿದೆ. ಈ ಒಂದು ಮ್ಯಾಕ್ಸ್ ಏನಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿದೆ. ಚೆನ್ನಾಗಿ ಮಾಡಿದ್ದಾರೆ ಸುದೀಪ್ ಅವರು, ನೋಡ್ಬೋದು ಎಲ್ರು. ಹೆಚ್ಚು ನಾನು ಈ ಕಥೆಯನ್ನು ನಾನು ಹೇಳುದಿಲ್ಲ, ನೀವು ಥಿಯೇಟರ್ ಅಲ್ಲಿ ಹೋಗಿ ನೋಡಿ. ನಾನು ಹೇಳಿದ್ರು ಕೂಡ ನಿಮಗೆ ಆ ಒಂದು ಕ್ಯೂರಿಯಾಸಿಟಿ ಇರುವುದಿಲ್ಲ. ಹಾಗಾಗಿ ಮ್ಯಾಕ್ಸ್ ಸಿನಿಮಾ ನಾವು ಕೂಡ ಕಾಯ್ತಾ ಇದ್ದಂತ ಒಂದು ಸಿನಿಮಾ ಆಗಿದೆ. ತುಂಬಾ ಖುಷಿ ಆಯ್ತು ಆ ಸಿನಿಮಾ ನೋಡಿ. ಇದರಲ್ಲಿ ಒಂದು ಐಟಮ್ ಸಾಂಗ್ ಇದೆ, ಮತ್ತೆ ಫುಲ್ ಮಾಸ್ ಸಿನಿಮಾ ಆದ್ರಿಂದ ಯಾವುದೇ ರೀತಿಯ ಹೀರೋಯಿನ್ ಎಂಟ್ರಿ ಇಲ್ಲ ಇದರಲ್ಲಿ. ಟೋಟಲಿ ಹೀರೋದು ಮಾತ್ರ ಕ್ಯಾರೆಕ್ಟರ್ ಆಗಿದೆ, ಮತ್ತೆ ಸ್ವಲ್ಪ ಕಾನ್ಸ್ಟೇಬಲ್ ಹಾಗೆಯೇ ಪೊಲಿಟಿಷಿಯನ್ ಅದರ ಬಗ್ಗೆ ಕೂಡ ಈ ಒಂದು ಮೂವಿಯಲ್ಲಿ ತೋರಿಸಿದ್ದಾರೆ. ಹಾಗೆಯೇ ಪಬ್ಲಿಕ್ ರಿವ್ಯೂ ನಾನು ಇವಾಗ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೇನೆ, ಬನ್ನಿ. ನಿಜವಾಗ್ಲೂ ಸುದೀಪ್ ಅವರ ಒಂದು ಇಡೀ ಕೆರಿಯರ್ ಅಲ್ಲೇ ನಂಬರ್ 1 ಮೂವಿ. ನಾನು ಸುದೀಪ್ ಅವರ ಅಭಿಮಾನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಔಟ್ ಆಫ್ 10 ಅಲ್ಲ, ಔಟ್ ಆಫ್ 1000 ಕೊಡ್ಬೇಕು. ಈ ಮೂವಿ ನೋಡಿದವ್ರು ಯಾರು ಕೂಡ ಕಣ್ಣೀರ್ ಹಾಕ್ತಾ ಹೊರಗೆ ಬರಲ್ಲ. ಸೂಪರ್ ಮೂವಿ, ಒಳ್ಳೆ ಕಂಟೆಂಟ್. ಆಲ್ ದ ಬೆಸ್ಟ್ ಕಿಚ್ಚ ಸುದೀಪ್. ಮ್ಯಾಕ್ಸಿಮಮ್ ಚೆನ್ನಾಗಿದೆ ಮೂವಿ. ಶರತ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಹೇಳ್ತೀನಿ ಒಂದು ನಿಮಿಷ. ಸೂಪರ್ ಮೂವಿ ಆಗಿದೆ ಸೂಪರ್. ಮೂವಿ ಆಗಿತ್ತು, ಸೂಪರ್ ಆಗಿತ್ತು. ಇದು ಸುದೀಪ್ ಅವರ ಕರಿಯರ್ ಅಲ್ಲೇ ದಿ ಬ್ಲಾಕ್ ಬಸ್ಟರ್ ಹಿಟ್. ಏನ್ ತೋರಿಸಿದಾರೆ ಅಂದ್ರೆ, ಇವತ್ತು ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಾ ಇದೆ. ಅತ್ಯಾಚಾರಗಳನ್ನ ತಡೆಗಟ್ಟಬೇಕು, ಅದು ಪ್ರತಿಯೊಬ್ಬರ ಕೈಯಲ್ಲೂ ಇರುತ್ತೆ. ಪೊಲೀಸ್ ಆಫೀಸರ್ಗಳು ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಇವತ್ತು ಬಾಲಕಿಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಅಂತ ಅತ್ಯಾಚಾರಗಳನ್ನ ತಡೆಗಟ್ಟಲಿಕ್ಕೆ ಪೊಲೀಸ್ ತುಂಬಾ ಎಫರ್ಟ್ ಆಗ್ತಿದ್ದಾರೆ. ಪ್ರತಿಯೊಬ್ಬ ಪೊಲೀಸ್, ನಾನು ಒಬ್ಬ ಪೊಲೀಸ್ ಆಗಿ ಹೇಳ್ತೀನಿ, ನಾನು ತುಂಬಾ ಹೆಮ್ಮೆ ಇದೆ. ನಾವು ಎಷ್ಟೋ ಸಮಾಜ ಸುಧಾರಣೆ ಮಾಡಿದೀವಿ. ಪ್ರತಿಯೊಬ್ಬನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ನಾಗರಿಕನು ಕೂಡ ಪೊಲೀಸೇ. ಪ್ರತಿಯೊಬ್ರು ಕೂಡ ತಮ್ಮ ಮಕ್ಕಳು ಅಂತಲ್ಲ, ಯಾವುದೇ ಹೆಣ್ಣು ಏನ ಸಮಸ್ಯೆಗಳಿದ್ರು ಕೂಡ ಕೈ ಜೋಡಿಸ್ಬೇಕು, ಅವರನ್ನ ರಕ್ಷಣೆ ಮಾಡ್ಬೇಕು. ನಾವೆಲ್ಲರೂ ಕೂಡ ಪೊಲೀಸ್ ಅಂತ ಹೇಳ್ತೀನಿ, ಬಹಳ ಹೆಮ್ಮೆ ಇದೆ. ಒಂದೊಂದು ಸೀನು ಕೂಡ ಅಲ್ಟಿಮೇಟ್ ಆಗಿ ಬಂದಿದೆ. ಇಡೀ ಸುದೀಪ್ ಲೈಫ್ ಅಲ್ಲಿ, ಸುದೀಪ್ ಅವರ ಒಂದು ಇಡೀ ಸಿನಿಮಾ ಕರಿಯರ್ ಅಲ್ಲೇ ನಂಬರ್ 1 ಮೂವಿ. ಈ ತರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಎಲ್ಲೂ ಒಂದು ನಿಮಿಷನೂ ಕೂಡ ಬೇಜಾರಾಗಿಲ್ಲ. ಅಲ್ಟಿಮೇಟ್ ಮೂವಿ ಮಾತ್ರ. 10ಗೆ 1000 ಅಲ್ಲ, ಲಾಕ್ ಕ್ರೋರ್ ಪಾಯಿಂಟ್ಸ್ ಕೊಡೋಕೆ ನಾ ರೆಡಿ. ಒಳ್ಳೆ ಕಲೆಕ್ಷನ್ ಒಳ್ಳೆ ಕಲೆಕ್ಷನ್. ನಿಜವಾಗ್ಲೂ ಒಳ್ಳೆ ಹೆಸರು. ಆಕ್ಟಿಂಗ್ ನೋಡಿ, ಈಗ ಮೂವಿ ಅಲ್ಲ, ಇದ್ರಲ್ಲಿ ಆಕ್ಟಿಂಗ್ ನೋಡಿ ಸುದೀಪ್ ಅವ್ರದ್ದು. ಸೂಪರ್ ಮೂವಿ. ಒಂದ್ಸರಿ ನೋಡಿ ಸರ್. ನೀವು ನಿಜವಾಗ್ಲೂ ನೀವು ಯಾರ ಅಭಿಮಾನಿ ಗೊತ್ತಿಲ್ಲ, ಬಟ್ ಸುದೀಪ್ ಫ್ಯಾನ್ ಆಗೇ ಆಗ್ತೀರಾ ಈ ಮೂವಿಯಿಂದ. ಇದನ್ನ ನೋಡಿರೋ ಪ್ರತಿಯೊಬ್ಬನು ಕೂಡ ಸುದೀಪ್ ಫ್ಯಾನ್ ಆಗ್ತಾನೆ. ನಾವ್ರ ತಮ್ಮ ಪಿಕ್ಚರ್ ಅವ್ರನ್ನ ಇಷ್ಟಪಡಿದವರಿಗೆ ಇನ್ನೊಂದ್ರ ಅವ್ರ ಎರಡು ಆಟಂಕ ಕೆಂಪೇಗೌಡ, ವೀರ ಮಧ್ಯಕರೈ,
ನಿಜವಾಗ್ಲೂ ಪ್ರಾಮಾಣಿಕ ಆರಕ್ಷಕರಿಗೆ ಸಲ್ಯೂಟ್. ನಾನೊಬ್ಬ ಪೊಲೀಸ್ ಆಗಿ ಹೇಳ್ತೀನಿ, ಕೊಡ್ಬೇಕು ತುಂಬಾ ಅವರಿಗೆ. ತುಂಬಾ ಒಂದು ಸಮಾಜದಲ್ಲಿ ಪೊಲೀಸರು ಇದ್ರೆ ಪೊಲೀಸ್ ಏನ್ ಮಾಡ್ತಾನೆ ಅನ್ನೋದನ್ನ ತೋರಿಸಿದ್ದಾರೆ. ಸುದೀಪ್ ಅವರು ಮಾತ್ರ ಪೊಲೀಸ್ ಪಾತ್ರದಲ್ಲಿ ಸುದೀಪನ್ ಬಿಟ್ರೆ ಬೇರೆ ಯಾರು ರೀಪ್ಲೇಸ್ ಮಾಡಕ್ಕಾಗಲ್ಲ, ಆ ತರ ಮೂವಿ ಮಾಡಿದ್ದಾರೆ. ಬ್ಲಾಕ್ ಬಸ್ಟರ್ ಹಿಟ್. ನಿಜವಾಗ್ಲೂ ಸುಮ್ಮನೆ ಹೇಳ್ತಾ ಇಲ್ಲ, ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ, ನಂಬರ್ 1 ಮೂವಿ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್.